ಮತ್ತು ಬ್ಯೂಟಿ ಯಾವಾಗಲೂ ಚೇಂಜ್ ಆಗ್ತಾನೆ ಇರುತ್ತೆ. ಅದೇ ರೀತಿ ಚೇಂಜ್ ಆಗಿರೋದನ್ನ ನಾವು ನಮ್ಮ ಕಾರ್ಯಕ್ರಮದ ಮೂಲಕ ಅಪ್ಡೇಟ್ಸ್ ಮಾಡಿಸ್ತಾನೆ ಬರ್ತಾ ಇದ್ದೀವಿ. ಅದೇ ರೀತಿ ಬೇಕಾದಷ್ಟು ಮೇಕಪ್ಸ್ನ ಕೂಡ ತೋರಿಸಿದ್ದೀವಿ. ಸೊ ನಾವಿವತ್ತು ನಿಮಗೆ ಅಪ್ಡೇಟ್ ಮಾಡಿಸ್ತಾ ಇರೋವಂಥದ್ದು ಸ್ಯಾಟಿನ್ ಮೇಕಪ್ ಅಂತ. ಎಲ್ಲರಿಗೂ ಸ್ಯಾಟಿನ್ ಥರ ಸ್ಕಿನ್ ಇರಬೇಕು ಅಂತ ತುಂಬ ಆಸೆ ಪಡ್ತಾರೆ. ಎಷ್ಟೇ ಫೇಶಿಯಲ್ ಮಾಡಿಸ್ಕೊಳ್ಳಿ ಅಥವಾ ಯಾವುದೇ ಥರ ಇದ್ರೂ ಒಕೇಶನ್ ಟೈಮಲ್ಲಿ ಸ್ವಲ್ಪ ಡಲ್ ಆಗಿರ್ಬೋದು ಅಥವಾ ಒಂಥರ ಸ್ಯಾಗ್ ಆದಂಗೆ ಕಾಣಿಸ್ತಾ ಇರ್ಬೋದು. ಬಟ್ ಈ ಸ್ಯಾಟಿನ್ ಮೇಕಪ್ಪಲ್ಲಿ ಯಾವ ಲುಕ್ಕು ಇರೋದಿಲ್ಲ. 12 ಅವರ್ಸು ಫ್ರೆಶ್ ಆಗಿರ್ತೀರ, ಜೊತೆಗೆ ಸ್ಕಿನ್ ಅಂತೂ ಸ್ಯಾಟಿನ್ ಥರ ಹೊಳಿತಾ ಇರುತ್ತೆ. ಸೊ ಆ ಮೇಕಪ್ ಹೇಗೆ ಮಾಡೋದು ಅಂತ ನಿಮಗೆ ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ. ಸೊ ನೋಡೋಣ ಬನ್ನಿ ಹೇಗೆ ಮಾಡೋದು ಅಂತ. ಫಸ್ಟು ಸ್ಕಿನ್ನನ್ನು ನೋಡ್ಕೋಬೇಕು. ಸೊ ಫಸ್ಟ್ ನಾವು ಮೇಕಪ್ ಮಾಡೋದಕ್ಕಿಂತ ಮುಂಚೆ ಪ್ರೈಮರ್ ಹಚ್ಚೋಣ. ಸೊ ಈ ಪ್ರೈಮರ್ ಹಚ್ಚೋದ್ರಿಂದ ಯಾವುದೇ ರೀತಿ ಕ್ಲೆನ್ಸಿಂಗ್ ನೆಸೆಸರಿ ಇರೋದಿಲ್ಲ, ಬೇರೆ ಯಾವುದೇ ರೀತಿ ಕನ್ಸೀಲಿಂಗ್ ನೆಸೆಸರಿ ಇರೋದೇ ಇಲ್ಲ. ಸೊ ಈ ರೀತಿ ನೀಟಾಗಿ ಮೇಕಪ್ ಪ್ರೈಮರ್ನ ಹಚ್ಕೋಬೇಕು. ಸೊ ಈ ರೀತಿ ಮೇಕಪ್ ಪ್ರೈಮರ್ನ ತೊಗೊಂಡು ನೀಟಾಗಿ ಚೀಕ್ಸ್ಗೆ, ಫೋರ್ ಹೆಡ್ಗೆ ಮತ್ತು ವೈ ಝೋನ್ಗೆ ಅಪ್ಲೈ ಮಾಡ್ಕೋಬೇಕು. ಆದಷ್ಟು ಟಿ ಝೋನ್ಗೆ ಇದನ್ನು ಹಚ್ಚಬಾರ್ದು. ನೀಟಾಗಿ ಇದನ್ನು ಈ ಥರ ಔಟ್ವರ್ಡ್ಸ್ ಅಪ್ಲೈ ಮಾಡೋದ್ರಿಂದ ನಾವು ನೆಕ್ಸ್ಟ್ ಹಾಕೊಂಡ ಫೌಂಡೇಶನ್ನು ನೀಟಾಗಿ ಸ್ಪ್ರೆಡ್ ಆಗುತ್ತೆ, ಜೊತೆಗೆ ತುಂಬ ಹೊತ್ತಿರುತ್ತೆ. ಈ ಮೇಕಪ್ ಪ್ರೈಮರ್ನ ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು. ಆಯಿಲಿ ಸ್ಕಿನ್, ಡ್ರೈ ಸ್ಕಿನ್ ಮತ್ತು ಕಾಂಬಿನೇಷನ್ ಸ್ಕಿನ್ ಇರೋರು ಕೂಡ ಯೂಸ್ ಮಾಡ್ಬೋದು. ಬಟ್ ಏನಂತಂದರೆ ಟಿ ಝೋನಿಗೆ ಜಾಸ್ತಿ ಹಚ್ಚಬಾರ್ದು ಅಷ್ಟೇ. ನೀಟಾಗದು ಸ್ಕಿನ್ ಒಳಗಡೆ ಸ್ಮರ್ಜ್ ಆಗುತ್ತೆ. ಇದು ಫೇರ್ನೆಸ್ ಕ್ರೀಮ್ ಥರನೂ ಕೆಲಸ ಮಾಡಲ್ಲ ಅಥವಾ ಫೌಂಡೇಶನ್ ಥರ ಏನೂ ಕೆಲಸ ಮಾಡಲ್ಲ. ಬಟ್ ನಾವು ನೆಕ್ಸ್ಟ್ ಹಾಕುವಂಥ ಕ್ರೀಮನ್ನು ನೀಟಾಗಿ ಸ್ಪ್ರೆಡ್ ಮಾಡೋದಕ್ಕೆ ಮತ್ತು ಲಾಂಗ್ ಲಾಸ್ಟಿಂಗ್ ಆಗಿರೋದಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಸೊ ಈಗ ಪ್ರೈಮರ್ ಹಾಕಿ ಮುಗಿದಿದೆ. ಇದಾದ ತಕ್ಷಣ ನಾವು ಫೌಂಡೇಶನ್ನ ಅಪ್ಲೈ ಮಾಡ್ತಾ ಬರೋಣ. ಸೊ ಇದರಲ್ಲಿ ಲಿಕ್ವಿಡ್ ಫೌಂಡೇಶನ್ಗಳಿಗಿಂತ ಜಾಸ್ತಿ ನಾವು ಸ್ಟಿಕ್ ಫೌಂಡೇಶನ್ನ ಯೂಸ್ ಮಾಡ್ತೀವಿ. ಸೊ ಸಿಲ್ಕ್ ಪ್ರೋಗೆ ಅಂತಲೇ ಸ್ಪೆಷಲ್ ಫೌಂಡೇಶನ್ ಸಿಗುತ್ತೆ. ಈ ರೀತಿ ಫೌಂಡೇಶನ್ನ ರೋಲ್ ಆನ್ ಅಂತ ಹೇಳ್ತೀವಿ. ಸೊ ಜಸ್ಟ್ ಇದನ್ನು ರೋಲ್ ಆನ್ ಮಾಡ್ಕೊಳ್ತಾ ಹೋಗಬೇಕು. ಈ ರೀತಿ ಎಲ್ಲಿ ಮೋಲ್ಸ್ ಇರುತ್ತೋ ಅಥವಾ ಟ್ಯಾಟೂಸ್ ಏನಾದರೂ ಅವ್ರು ಹಾಕ್ಕೊಂಡಿದ್ರೆ ಅದ್ರ ಮೇಲೆ ಕೂಡ ಇದನ್ನು ಜಸ್ಟ್ ರೋಲ್ ಆನ್ ಮಾಡಿಬಿಡ್ಬೇಕು. ಈವನ್ ಐಸ್ ಮೇಲೆ ಮತ್ತು ವೈ ಝೋನ್ ಒಂದು ಸತಿ ಇದನ್ನು ಹಾಕ್ಕೊಂಡ್ಬಿಟ್ಮೇಲೆ ಆಮೇಲೆ ನಾವು ಮೈಕ್ರೋಪೋರ್ ಸ್ಪಾಂಜಿಂದ ಸ್ಪ್ರೆಡ್ ಮಾಡ್ತಾ ಬರಬೇಕು. ಈ ರೀತಿ ನೀಟಾಗಿ ಸ್ಪ್ರೆಡ್ ಮಾಡ್ತಾ ಬರಬೇಕು. ಇದು ಜಾಸ್ತಿ ಟೈಮು ಕನ್ಸ್ಯೂಮ್ ಮಾಡಲ್ಲ, ಜೊತೆಗೆ ತುಂಬ ಚೆನ್ನಾಗಿ ಬರುತ್ತೆ ಲುಕ್ಕು. ಯಾವ ಒಕೇಶನ್ಗೆ ಬೇಕಾದರೂ ನೀವು ಇದನ್ನು ಕ್ಯಾರಿ ಮಾಡ್ಬೋದು. ಈವನ್ ಬ್ರೈಡಲ್ ಮೇಕಪ್ಸಲ್ಲಿ ಕೂಡ ನಾವು ಇದನ್ನು ಮಾಡಿರ್ತೀವಿ. ಅಥವಾ ನೀವು ಯಾವುದಾದ್ರು ಪಾರ್ಟಿಗೆ ಹೋಗ್ತಿದ್ದೀರಿ ಅಂದ್ರೂ ಮಾಡ್ಬೋದು. ಈವನ್ ನಿಮ್ಮದು ಮನೇಲೇ ಏನಾದರೂ ಫಂಕ್ಷನ್ ಇದೆ ಅಥವಾ ಎಂಗೇಜ್ಮೆಂಟ್ ಇದೆ, ಆ ಥರ ಯಾವ್ದಾದ್ರು ಸ್ಮಾಲ್ ಪಾರ್ಟಿಗೆ ಕೂಡ ಈ ಮೇಕಪ್ನ ನೀವು ಯೂಸ್ ಮಾಡ್ಕೋಬೋದು. ಈ ಸ್ಟಿಕ್ ಅಥವಾ ರೋಲ್ ಆನ್ ಫೌಂಡೇಶನ್ ಏನಿರುತ್ತಲ್ಲ ಅದನ್ನು ನೀಟಾಗಿ ಮೈಕ್ರೋಪೋರ್ ಸ್ಪಾಂಜಿಂದ ಸ್ಪ್ರೆಡ್ ಮಾಡಿಬಿಡ್ಬೇಕು. ಇದನ್ನು ನೀವು ಎಷ್ಟು ನೀಟಾಗಿ ಸ್ಮರ್ಜ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ಸ್ಕಿನ್ ಗ್ಲೋ ಬರುತ್ತೆ. ಸೊ ಈ ರೀತಿ ನೀಟಾಗಿ ಇದನ್ನು ಸ್ಪ್ರೆಡ್ ಮಾಡ್ಕೋಬೇಕು. ಇದಾದ ತಕ್ಷಣ ಮೋಲ್ಸು ಅಥವಾ ಟ್ಯಾಟೂಸ್ ಏನಾದರೂ ಹೈಡ್ ಮಾಡಬೇಕು ಅಂತ ಅನ್ನೋದಾದರೆ ಅದಕ್ಕೆ ಸ್ಪೆಷಲ್ ಕನ್ಸೀಲರ್ಸು ಸಿಗುತ್ತೆ. ಸೊ ಈ ಕನ್ಸೀಲರ್ಸ್ಗಳನ್ನ ನಾವು ಯೂಸ್ ಮಾಡಬೇಕು. ಸೊ ಇವ್ರ ಸ್ಕಿನ್ನಿಗೆ ಮ್ಯಾಚ್ ಆಗುವಂಥ ಕಾಂಪ್ಲೆಕ್ಷನ್ನೇ ತೊಗೊಂಡು ನೀಟಾಗಿ ಅಂಡರ್ ಐ ಡಾರ್ಕ್ ಸರ್ಕಲ್ ಇದ್ದರೆ ಅಲ್ಲಿಗೆ ಇದನ್ನು ಹಚ್ಚಬೇಕು. ಮತ್ತು ನೋಡಿ ಈ ಥರ ಮೋಲ್ಸ್ ಇರುತ್ತಲ್ಲ ಅದ್ರ ಮೇಲೆ ಜಸ್ಟ್ ನೀವು ಇದನ್ನು ರಬ್ ಮಾಡಿದ್ರೆ ಸಾಕು, ಅದು 90% ಹೈಡ್ ಆಗಿಬಿಡುತ್ತೆ. ಮತ್ತು ಟ್ಯಾಟೂಸ್ ನಿಮ್ಗೇನಾದರೂ ಇಷ್ಟ ಇಲ್ಲ ಅನ್ನೋದಾದರೆ ಅದ್ರ ಮೇಲೆ ಕೂಡ ನೀವು ಈ ಥರ ಇದನ್ನು ಟ್ಯಾಪ್ ಮಾಡ್ಕೋಬೋದು. ಇದರಿಂದ ಟ್ಯಾಟೂಸ್ ಕೂಡ ಹೈಡ್ ಆಗಿಬಿಡುತ್ತೆ. ನೋಡಿ ಇದು ಅವ್ರ ಸ್ಕಿನ್ ಶೇಡಲ್ಲೇ ಇರೋದ್ರಿಂದ ನೀಟಾಗಿ ಸ್ಮರ್ಜ್ ಆಗಿದೆ, ಜೊತೆಗೆ ಡಾರ್ಕ್ ಸರ್ಕಲ್ಸು ಹೈಡ್ ಆಗುತ್ತೆ. ಐ ಲಿಡ್ಸ್ ಮೇಲೂ ಅಷ್ಟೇ ಡಾರ್ಕ್ ಸರ್ಕಲ್ ಇದ್ದಾಗ ಇದನ್ನು ನೀಟಾಗಿ ಹ್ಯಾಂಡ್ ಬ್ಲೆಂಡೇ ಮಾಡಬೇಕು. ಇದಕ್ಕೆ ಬ್ರಷಸ್ ಆಗಲಿ ಅಥವಾ ಸ್ಪಾಂಜಸ್ ಆಗಲಿ ಯೂಸ್ ಮಾಡಬಾರ್ದು, ಆವಾಗ ನೀಟಾಗಿ ಸ್ಪ್ರೆಡ್ ಆಗಲ್ಲ, ಇದು ಪ್ಯಾಚಿ ಕಾಣುತ್ತೆ. ಸೊ ಈಗ ನಾವು ಪ್ರೈಮರ್ ಹಾಕಿ ಆಯಿತು, ಫೌಂಡೇಶನ್ ಹಾಕಿ ಆಯಿತು, ಕನ್ಸೀಲರ್ ಹಾಕಿ ಆಯಿತು. ನೆಕ್ಸ್ಟ್ ನಾವು ಮೇಕಪ್ನ ಹೇಗೆ ಸೆಟ್ ಮಾಡೋದು ಅಂತ ನೋಡೋಣ ಬನ್ನಿ. ಜನರಲಿ ಈ ಥರ ಮೇಕಪ್ ಮಾಡ್ಕೊಂಡ ತಕ್ಷಣ ನಾವು ಫೌಂಡೇಶನ್ ಹಾಕೋತೀವಿ. ಫೌಂಡೇಶನ್ ಹಾಕೊಂಡಾದ್ಮೇಲೆ ಕಾಂಪ್ಯಾಕ್ಟ್ ಪೌಡರಿಂದ ಮೇಕಪ್ನ ಸೆಟ್ ಮಾಡ್ಕೋತೀವಿ. ಬಟ್ ಈ ಸ್ಯಾಟಿನ್ ಮೇಕಪ್ಪಲ್ಲಿ ಅದೊಂದು ಟ್ವಿಸ್ಟ್ ಇರುತ್ತೆ. ಏನಂದರೆ ನಾವು ಇದರಲ್ಲಿ ಕಾಂಪ್ಯಾಕ್ಟ್ ಪೌಡರ್ ಆಗಲಿ ಅಥವಾ ಟ್ರಾನ್ಸ್ಲೂಸೆಂಟ್ ಪೌಡರ್ ಆಗಲಿ ಯೂಸ್ ಮಾಡೋದಿಲ್ಲ. ಇದಕ್ಕೆ ಅಂತಲೇ ಈ ರೀತಿ ಸ್ಯಾಟಿನ್ ಪೌಡರ್ಸ್ ಅಂತಲೇ ಸಿಗುತ್ತೆ. ಸೊ ಈ ಸ್ಯಾಟಿನ್ ಪೌಡರ್ಸ್ನ ನಾವು ನೀಟಾಗಿ ಒಂದು ಟ್ರೇಯಲ್ಲಿ ತೊಗೋಬೇಕು. ಈ ಥರ ತೊಗೊಂಡ್ಬಿಟ್ಟು ಈ ಸ್ಯಾಟಿನ್ ಪೌಡರ್ನ ನಾವು ನೀಟಾಗಿ ಒಂದು ಟ್ರೇಯಲ್ಲಿ ತೊಗೋಬೇಕು. ಸೊ ಈ ರೀತಿ ನೀಟಾಗಿ ಔಟ್ವರ್ಡ್ ಡೈರೆಕ್ಷನಲ್ಲಿ ಹಚ್ಚಬೇಕು. ಇದನ್ನು ರಬ್ ಮಾಡಬಾರ್ದು, ಜಸ್ಟ್ ಬ್ಯಾಕ್ವರ್ಡ್ ಡೈರೆಕ್ಷನ್ ಅಥವಾ ಟುವರ್ಡ್ಸ್ ಇಯರ್ಸ್ ಅಂತ ಹೇಳ್ತೀವಿ. ನೋಡಿ ನಾನು ಇವಾಗ ಹಚ್ತಾನೆ ನಿಮಗೆ ಗೊತ್ತಾಗೋಯ್ತು ಚೀಕ್ಸಲ್ಲಿ ಎಷ್ಟು ಶೈನ್ ಬಂತು ಅಂತ. ಸೊ ಈ ಕಡೆಯಿಂದ ನೋಡಿದಾಗ ಶೈನ್ ಇರುತ್ತೆ, ಒಂದು ಕಡೆಯಿಂದ ಮ್ಯಾಟ್ ಲುಕ್ ಇರುತ್ತೆ. ಇದನ್ನು ಫುಲ್ ಫೇಸಿಗೆ ಅಪ್ಲೈ ಮಾಡಬಾರ್ದು, ಆವಾಗ ಫೇಸ್ ತುಂಬ ಒಂಥರ ಗ್ರೀಸಿಯಾಗಿ ಕಾಣುತ್ತೆ. ಜಸ್ಟ್ ಚೀಕ್ಸಿಗೆ ಮಾತ್ರ ಇದನ್ನು ಈ ರೀತಿ ಔಟ್ವರ್ಡ್ಸ್ ಮರ್ಜ್ ಮಾಡಬೇಕು. ಇವಾಗ ನೋಡಿ ನಿಮ್ಗೆ ಈ ಕಡೆದಕ್ಕೂ ತುಂಬ ಡಿಫ್ರೆನ್ಸ್ ಇರೋದು ಗೊತ್ತಾಗುತ್ತೆ. ಈ ಕಡೆ ಕಂಪ್ಲೀಟ್ ಶೈನ್ ಆಗ್ತಾ ಇರುತ್ತೆ, ಆ ಕಡೆ ಮ್ಯಾಟ್ ಲುಕ್ ಇರುತ್ತೆ. ಯಾವ ಪೋರ್ಷನ್ ಹೈಲೈಟ್ ಮಾಡಬೇಕೋ ಅಲ್ಲಿಗೆ ನೀವು ಅಪ್ಲೈ ಮಾಡ್ಕೋಬೋದು. ಈಗ ನಾನು ಚೀಕ್ಸ್ಗೆ ಅಪ್ಲೈ ಮಾಡಿದ್ದೀನಿ. ಇದಾದ ನಂತರ ಬ್ಲಷರ್ಸ್ ಸಿಗುತ್ತೆ.
ಸೊ ಇದಕ್ಕೆ ಕೂಡ ನಾವು ಸ್ಯಾಟಿನ್ ಬ್ಲಷರ್ ಅಂತ ಹೇಳ್ತೀವಿ. ಈ ಸ್ಯಾಟಿನ್ ಬ್ಲಷರಲ್ಲಿ ಒಂದು ಸೈಡಿಂದ ಮ್ಯಾಟ್ ಲುಕ್ ಇರುತ್ತೆ, ಇನ್ನೊಂದು ಸೈಡಿಂದ ಶೈನಿಂಗ್ ಲುಕ್ ಇರುತ್ತೆ. ಇದಕ್ಕೆ ಪರ್ಲ್ ಎಫೆಕ್ಟ್ ಅಂತ ಕೊಟ್ಟಿರ್ತಾರೆ. ಇದರಲ್ಲಿ ಕಲರ್ಸ್ ಬೇರೆ ಬೇರೆ ಸಿಗುತ್ತೆ. ಸೊ ನಾನು ಇವಾಗ ಪರ್ಲಿಶ್ ಪಿಂಕ್ ತಗೊಳ್ತಾ ಇದ್ದೀನಿ. ಅದನ್ನು ಫುಲ್ ಈ ಚೀಕ್ ಬೋನ್ ಮೇಲೆ ಅಪ್ಲೈ ಮಾಡಬೇಕು. ನಾವು ಎಲ್ಲಿ ಹಚ್ಚಿರ್ತೀವೋ ಅಲ್ಲಿ ಹಾಕಬಾರ್ದು. ನಾವು ಸ್ಯಾಟಿನ್ ಕಾಂಪ್ಯಾಕ್ಟ್ನ ನಾವಿಲ್ಲಿ ಹಾಕಿದ್ದೀವಿ. ಸೊ ಅದರ ಹಿಂಭಾಗದಲ್ಲಿ ನಾವು ಇದನ್ನು ಈಗ ನೋಡಿ ಇಲ್ಲಿ ನಾವು ಸ್ಯಾಟಿನ್ ಲುಕ್ ಕೊಟ್ಬಿಟ್ಟಿದ್ದೀವಿ. ಅದ್ರ ಕೆಳಭಾಗದಲ್ಲಿ ನಾವು ಈ ಪೋರ್ಷನಲ್ಲಿ ಇದನ್ನು ಬ್ಲಷರ್ನ ಹಾಕಬೇಕು. ಸೊ ನೀಟಾಗಿ ಈ ರೀತಿ ಇದನ್ನು ಕೂಡ ಔಟ್ವರ್ಡ್ ಡೈರೆಕ್ಷನಲ್ಲೇ ಬ್ಲಷ್ ಯೂಸ್ ಮಾಡಬೇಕು. ಬ್ಲಷ್ನ ಯಾವಾಗಲೂ ಅಷ್ಟೇ ನಾವು ಯಾವುದೇ ಮೇಕಪ್ ಮಾಡಿದ್ರೂ ಈ ಚೀಕ್ ಬೋನ್ ಅಂತ ಹೇಳ್ತೀವಲ್ಲ ಆ ಪೋರ್ಷನಲ್ಲೇ ಹಾಕಬೇಕು. ತುಂಬ ಮುಂದಕ್ಕೆ ಹಾಕಿದ್ರೆ ಅದು ತುಂಬ ಆಕ್ವರ್ಡಾಗಿ ಕಾಣಿಸುತ್ತೆ. ಸೊ ಚೀಕ್ ಬೋನಲ್ಲಿ ಔಟ್ವರ್ಡ್ ಡೈರೆಕ್ಷನಲ್ಲಿ ಬ್ಲಷ್ನ ಹಾಕಬೇಕು. ನೋಡಿ ಸ್ಯಾಟಿನ್ ಲುಕ್ ಬಂದ್ಬಿಟ್ಟಿದೆ ಈಗ ಆಲ್ರೆಡಿ. ಅದ್ರ ಕೆಳಗಡೆ ನಾವು ಬ್ಲಷ್ನ ಹಾಕ್ತಾ ಇದ್ದೀನಿ. ಸೊ ಯಾವಾಗಲೂ ಅಷ್ಟೇ ನಾವು ಬ್ಲಷ್ ಹಾಕಿದ ತಕ್ಷಣ ಐ ಶ್ಯಾಡೋ ಹಾಕ್ತೀವಿ. ಫ್ಯಾಷನ್ ಸ್ಟೇಟ್ಮೆಂಟ್ ಏನು ಹೇಳುತ್ತೆ ಅಂದರೆ ನಿಮ್ಮ ಬ್ಲಷು ಮತ್ತು ಐ ಶ್ಯಾಡೋ ಒಂದೇ ಕಲರ್ ಕಾನ್ಸೆಪ್ಟಲ್ಲಿ ಇರಬೇಕು. ಫಾರ್ ಎಕ್ಸಾಂಪಲ್ ನಾವು ಇದಕ್ಕೆ ಲೈಟ್ ಪಿಂಕಿಶ್ ಅಥವಾ ಸ್ಯಾಟಿನ್ ಬ್ಲಷ್ ಕೊಟ್ಟಿದ್ದೀವಿ ಅಂದರೆ ಈವನ್ ಐ ಬೇಸ್ ಕೂಡ ಅದನ್ನೇ ಕೊಡಬೇಕು. ಯಾಕಂದರೆ ಇಲ್ಲಿ ನಾವು ಪಿಂಕ್ ಕೊಟ್ಬಿಟ್ಟು ಅಲ್ಲಿ ಮೆರೂನ್ ಕೊಟ್ಟರೆ ಅದು ಮಿಸ್ ಮ್ಯಾಚ್ ಅಂತ ಹೇಳ್ತೀವಿ. ಸೊ ನೀವು ಇವತ್ತು ಅದೇ ಶೇಡ್ನ ತೊಗೊಂಡು ಐ ಪ್ಯಾಲೆಟ್ಗೆ ಅಪ್ಲೈ ಮಾಡೋಣ. ನೀಟಾಗಿ ಈ ಥರ ಐ ಪ್ಯಾಲೆಟ್ ಮೇಲೆ ಇದನ್ನು ಅಪ್ಲೈ ಮಾಡಬೇಕು. ಸ್ಕಿನ್ ಕಾಂಪ್ಲೆಕ್ಷನ್ ನೋಡಿಕೊಂಡು ನಾವು ಐ ಮೇಕಪ್ ಮಾಡ್ಕೋಬೇಕಾಗತ್ತೆ. ತುಂಬ ಡಾರ್ಕ್ ಕಾಂಪ್ಲೆಕ್ಷನ್ ಇದ್ದರೆ ಸ್ವಲ್ಪ ಮೀಡಿಯಮ್ ಟೋನ್ ಶೇಡ್ಸ್ಗಳನ್ನ ಯೂಸ್ ಮಾಡಬೇಕು. ಈ ಥರ ಫೇರ್ ಕಾಂಪ್ಲೆಕ್ಷನ್ ಇದ್ದರೆ ಪಿಂಕಿಶ್ ಶೇಡಲ್ಲಿ ಮಾಡ್ಕೋಬೇಕು. ವೀಟಿಶ್ ಶೇಡಲ್ಲಿದ್ದರೆ ಅವರು ಮೆಜೆಂಟಾ ಅಥವಾ ಮೆರೂನ್ ಶೇಡಲ್ಲಿ ಮಾಡ್ಕೋಬೋದು. ಸೊ ಈಗ ಐ ಬೇಸ್ ಹಾಕಿದ್ದೀವಿ, ಅದ್ರ ಮೇಲೆ ಐ ಮೇಕಪ್ ಸ್ಟಾರ್ಟ್ ಮಾಡೋಣ. ಸೊ ಐ ಮೇಕಪ್ ಮಾಡಬೇಕಂದ್ರೂ ಅಷ್ಟೇ ಸಾಫ್ಟ್ವೇರ್ ಲುಕ್ ಬೇಕು ಅಥವಾ ಟ್ರೆಡಿಷ್ನಲ್ ಲುಕ್ ಬೇಕು ಅಂದರೆ ಈ ರೀತಿ ಮೆಟಾಲಿಕ್ ಮೆರೂನ್ ಅಂತ ಹೇಳ್ತೀವಿ, ಆ ಮೆಟಾಲಿಕ್ ಮೆರೂನ್ ಶೇಡನ್ನು ಯೂಸ್ ಮಾಡ್ಕೋಬೇಕು. ಈ ಮೇಕಪ್ಗೆ ಮ್ಯಾಚ್ ಆಗೋ ಥರದ ಮೆಟಾಲಿಕ್ ಶೇಡ್ಸ್ನ ತೊಗೊಂಡಿದ್ದೀನಿ ನಾನೀಗ. ಸೊ ಹಾಫ್ ಪೋರ್ಷನ್ ಮಾತ್ರ ಅದನ್ನು ಅಪ್ಲೈ ಮಾಡೋದು. ಕಾಪರ್ ಬ್ರಾನ್ಸ್ ಅಂತ ಹೇಳ್ತೀವಿ. ಸೊ ಕಾಪರ್ ಆ್ಯಂಡ್ ಬ್ರಾನ್ಸ್ ಕಲರ್ ಎರಡನ್ನೂ ಮಿಕ್ಸ್ ಮಾಡಿ ಇನ್ನು ಹಾಫ್ಗೆ ಇದನ್ನು ಕೊಡಬೇಕು. ಐಲೆಡ್ ಮೇಲೆ ಯಾವಾಗಲೂ ಅಷ್ಟೇ ಗೋಲ್ಡ್ ಕಲರಿಂದ ಹೈಲೈಟ್ ಮಾಡಿದಾಗ ಅವ್ರದ್ದು ಲುಕ್ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಜೊತೆಗೆ ಐಸು ತುಂಬ ಡಿಫೈನಾಗಿ ಕಾಣಿಸುತ್ತೆ. ಈ ರೀತಿ ಕರೆಕ್ಟಾಗಿ ಐಲಿಡ್ ಮೇಲೆ ಗೋಲ್ಡ್ ಕಲರಿಂದ ಈ ಥರ ಐ ಶ್ಯಾಡೋನ ಅಪ್ಲೈ ಮಾಡಬೇಕು. ನೆಕ್ಸ್ಟು ಐ ಹೈಲೈಟ್ರಿಗೂ ಅಷ್ಟೇ ನಾವು ಗೋಲ್ಡ್ ಕಲರ್ ಯೂಸ್ ಮಾಡಿದಾಗ ಅದಕ್ಕೂ ಕೂಡ ಗೋಲ್ಡ್ ಕಲರ್ನ ಯೂಸ್ ಮಾಡಬೇಕು. ಸೊ ಅದನ್ನು ಹ್ಯಾಂಡ್ ಸ್ಮರ್ಜ್ ಅಂತ ಹೇಳ್ತೀವಿ. ಕೈಯಲ್ಲಿ ನೀಟಾಗಿ ತಗೊಂಡು ಈ ರೀತಿ ಐಬ್ರೋಸ್ನ ಲಿಫ್ಟ್ ಮಾಡ್ತಾ ಹೀಗೆ ಹಾಕಿದಾಗಷ್ಟೇ ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಐ ಮೇಕಪ್ಪಲ್ಲಿಗೆ ನೀಟಾಗಿ ಕಾಣಿಸುತ್ತೆ. ಐಬ್ರೋಸ್ ಕೂಡ ಹೈಲೈಟ್ ಆಗುತ್ತೆ ಇದರಿಂದ. ನೋಡಿ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತಿದೆ ಆ ಕಡೆಗೂ ಈ ಕಡೆಗೂ. ಈ ಕಡೆ ನೀಟಾಗಿ ಐಬ್ರೋಸ್ ಡಿಫೈನ್ ಆಗಿದೆ, ಹೈಲೈಟ್ ಆಗ್ತಾ ಇರುತ್ತೆ, ಈ ಕಡೆ ಡಲ್ ಆಗಿರುತ್ತೆ. ಸೊ ಈಗ ಮ್ಯಾರೇಜ್ ಫಂಕ್ಷನ್ಸಲ್ಲೂ ಅಷ್ಟೇ ಬ್ರೈಡ್ಗೆ ನಾವು ಈ ಥರ ಎಲ್ಲ ಡಿಟೈಲಿಂಗ್ ಮಾಡೋದ್ರಿಂದ ಫೇಸ್ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಜೊತೆಗೆ ಮೇಕಪ್ಪು ಅಷ್ಟೇ ಎಲಿಗೆಂಟಾಗಿರುತ್ತೆ. ನೆಕ್ಸ್ಟು ಐಬ್ರೋಸ್ನ ಡಿಫೈನ್ ಮಾಡೋಣ. ಐಬ್ರೋಸ್ನ ಡಿಫೈನ್ ಮಾಡಬೇಕಂದ್ರೆ ತುಂಬ ಜನ ಬ್ಯೂಟಿಷಿಯನ್ಸ್ ಆಗಲಿ ಅಥವಾ ಮನೇಲಿ ಮಾಡ್ಕೊಳ್ಳುವಾಗಲೂ ಅಷ್ಟೇ ಬ್ಲ್ಯಾಕ್ ಐಬ್ರೋ ಪೆನ್ಸಿಲಿಂದ ಡಿಫೈನ್ ಮಾಡ್ಕೊಳ್ತಾರೆ. ಅವಾಗ ಏನಾಗುತ್ತೆ ಅಂದರೆ ಅದು ನಿಮ್ಮ ಮುಖಕ್ಕೆ ಮ್ಯಾಚ್ ಆಗೋಲ್ಲ ಅಥವಾ ಅದು ತುಂಬ ಗಾಡಿಯಾಗಿ ಕಾಣಿಸ್ತಾ ಇರುತ್ತೆ. ಆ ಥರ ಆಗಬಾರ್ದು ಅನ್ನೋದಕ್ಕೋಸ್ಕರ ಈ ರೀತಿ ಬ್ರೌನ್ ಐಬ್ರೋ ಪೆನ್ಸಿಲ್ಸ್ ಸಿಗುತ್ತೆ. ಸೊ ಈ ಬ್ರೌನ್ ಐಬ್ರೋ ಪೆನ್ಸಿಲ್ಸ್ನ ನಾವು ಸ್ಮರ್ಜ್ ಮಾಡ್ತಾ ಯೂಸ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಜೊತೆಗೆ ನೀವು ಅಲ್ಲಿ ಹಾಕಿದ್ದೀರಾ ಅನ್ನೋದು ಗೊತ್ತಾಗೋದೇ ಇಲ್ಲ. ಮದುವೆ ಹೆಣ್ಣಿನ ಅಲಂಕಾರದಲ್ಲಿ ಅಷ್ಟೇ ನಾವು ಈ ಥರ ಎಲ್ಲ ಸಣ್ಣ ಸಣ್ಣ ಡಿಟೈಲಿಂಗ್ಗಳನ್ನ ಮಾಡೋದ್ರಿಂದ ಅಟೈರ್ ಕಂಪ್ಲೀಟ್ ಆಗುತ್ತೆ, ಜೊತೆಗೆ ತುಂಬ ನ್ಯಾಚುರಲಾಗಿ ಕಾಣಿಸ್ತಾರೆ. ಈಗ ಯಾರೂ ಆರ್ಟಿಫಿಷಿಯಲ್ ಲುಕ್ ಇಷ್ಟಪಡೋದೇ ಇಲ್ಲ. ನೋಡಿ ಇವಾಗ ಈ ಕಡೆ ಐಬ್ರೋಸ್ಗೂ ಈ ಕಡೆ ಐಬ್ರೋಸ್ಗೂ ಎಷ್ಟು ನ್ಯಾಚುರಲ್ ಆಗಿದೆ ಅಂತ ನಿಮಗೆ ಕಾಣಿಸ್ತಾ ಇದೆ. ವಾಟರ್ ಪ್ರೂಫ್ ಐಲೈನರ್ಸ್ನ ಯೂಸ್ ಮಾಡಬೇಕು. ಇದಕ್ಕೆ ಕೋಲ್ ಐಲೈನರ್ ಅಂತ ಹೇಳ್ತೀವಿ. ಸೊ ಇವಾಗ ನಾನು ತೋರಿಸ್ತಾ ಇದ್ದೀನಿ. ಸೊ ಈ ಕೋಲ್ ಐಲೈನರ್ಸ್ನ ಡೈರೆಕ್ಟಾಗಿ ತೊಗೋಬೇಕು. ಈ ರೀತಿ ನೀಟಾಗಿ ಇಲ್ಲೇ ಸ್ಮರ್ಜ್ ಮಾಡ್ಕೋಬೇಕು. ಡೈರೆಕ್ಟಾಗಿ ಇದನ್ನು ಇವಾಗ ಅಪ್ಲೈ ಮಾಡ್ತಾಯಿದ್ದೀನಿ. ಈ ಕೋಲ್ ಐಲೈನರ್ಸ್ನ ಯೂಸ್ ಮಾಡೋದ್ರಿಂದ ಜೆಟ್ ಬ್ಲ್ಯಾಕ್ ಲುಕ್ಕು ಬರುತ್ತೆ, ಜೊತೆಗೆ ಇಮಿಡಿಯೇಟಾಗಿ ಅವ್ರ ಐಸ್ ಓಪನ್ ಮಾಡಿದ್ರೆ ಅದು ಸ್ಮರ್ಜ್ ಆಗೋದಿಲ್ಲ. ಅಷ್ಟು ವಾಟರ್ ಪ್ರೂಫ್ ಆಗಿರುತ್ತೆ ಇದು. ಸ್ಮರ್ಜ್ ಪ್ರೂಫ್ ಆಗಿ ಕೂಡ ಇರೋದ್ರಿಂದ ಇನ್ ಕೇಸ್ ಅವರು ಟಿಯರ್ಸ್ ಬಂದ್ರೂ ಅದು ಸ್ಮರ್ಜ್ ಆಗೋದಿಲ್ಲ. ಈ ಥರ ಬ್ಲೂ ಐಲೈನರ್ಸ್ನ ಬೇಕಾದರೂ ಇದ್ರ ಮೇಲೆ ಸ್ಮರ್ಜ್ ಮಾಡ್ಕೋಬೋದು. ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಆ ಬ್ಲ್ಯಾಕ್ ಮೇಲೇ ಇದನ್ನು ಹಾಕಬೇಕು, ಬರೀ ಇದೊಂದನ್ನೇ ಹಾಕಬಾರ್ದು. ಆ ಬ್ಲ್ಯಾಕ್ ಮೇಲೆ ಇದನ್ನು ಓವರ್ಲ್ಯಾಪ್ ಆಗೋ ಥರ ಅಪ್ಲೈ ಮಾಡಬೇಕು. ಆವಾಗ ಐಸ್ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಜೊತೆಗೆ ಅವ್ರದ್ದು ಡ್ರೆಸ್ ಜೊತೆಗೂ ಅದು ಮ್ಯಾಚ್ ಆಗುತ್ತೆ. ಸೊ ಪಿಕಾಕ್ ಥೀಮಲ್ಲಿ ಮೇಕಪ್ ಮಾಡ್ಕೊಂಡಾಗ ಈ ರೀತಿ ಬ್ಲೂ ಐಲೈನರ್ಸ್ನ ಯೂಸ್ ಮಾಡೋದ್ರಿಂದ ಅದು ತುಂಬ ಚೆನ್ನಾಗಿ ಕಾಂಪ್ಲಿಮೆಂಟ್ ಆಗುತ್ತೆ. ಅಂದರೆ ನಿಮ್ಮದು ಡ್ರೆಸ್ ಕೂಡ ಪಿಕಾಕ್ ಕಲರ್ ಇರುತ್ತೆ, ಹೇರ್ ಆಕ್ಸೆಸರೀಸ್ ಪಿಕಾಕ್ ಕಲರ್ ಇರುತ್ತೆ, ಅದ್ರ ಜೊತೆಗೆ ನೀವು ಇದನ್ನು ಹಾಗೆ ಮ್ಯಾಚ್ ಮಾಡ್ಕೊಂಡಾಗ ಕಂಪ್ಲೀಟ್ ಲುಕ್ ತುಂಬ ಚೆನ್ನಾಗಿರುತ್ತೆ. ಈಗ ಲಾಸ್ಟಲ್ಲಿ ನಾವು ಲಿಪ್ ಮೇಕಪ್ ಮಾಡಿಬಿಡೋಣ. ಸ್ಯಾಟಿನ್ ಮೇಕಪ್ಪಲ್ಲಿ ನಾವು ಜಾಸ್ತಿ ಲಿಕ್ವಿಡ್ ಲಿಪ್ ಕಲರ್ಸ್ನ ಯೂಸ್ ಮಾಡ್ತೀವಿ.
ಇದು ಅಷ್ಟೇ ನಿಮ್ಮ ಮೇಕಪ್ ಜೊತೆ ಚೆನ್ನಾಗಿ ಕಾಂಪ್ಲಿಮೆಂಟ್ ಆಗೋ ಥರ ಇರಬೇಕು. ಸ್ಯಾಟಿನ್ ಮೇಕಪ್ ಮಾಡಿದಾಗ ಯಾವುದೇ ಕಾರಣಕ್ಕೂ ಮ್ಯಾಟ್ ಲಿಪ್ಸ್ಟಿಕ್ಗಳನ್ನ ಯೂಸ್ ಮಾಡಬಾರ್ದು. ಈ ರೀತಿ ಲಿಕ್ವಿಡ್ ಲಿಪ್ ಕಲರ್ ಅಥವಾ ನೀವು ಗ್ಲಾಸಿ ಲಿಪ್ ಕಲರ್ಸ್ನ ಯೂಸ್ ಮಾಡ್ಬೋದು. ಸೊ ಲಿಪ್ಸ್ಟಿಕ್ ಹಾಕಿದ ಮೇಲೆ ನೆಕ್ಸ್ಟ್ ಲೈಟಾಗಿ ಒಂಚೂರು ಹೇರ್ ಸ್ಟೈಲ್ನ ಅಷ್ಟೇ ಒಂಚೂರು ಸೆಟ್ ಮಾಡಿಕೊಂಡು, ಇವಾಗ ಜಾಸ್ತಿ ಟ್ರೆಂಡಲ್ಲಿರೋದು ಫ್ರೀ ಸ್ಟೈಲ್. ಸೊ ಫ್ರೀ ಸ್ಟೈಲಲ್ಲಿ ನಾವು ಹಿಂದೆ ಪಿನ್ ಮಾಡಿ ಈ ಥರ ಗ್ಲಿಟಿಂಗ್ ಫ್ಲವರ್ಸಿಂದ ಅರೇಂಜ್ ಮಾಡಿದ್ರೆ ಸ್ಯಾಟಿನ್ ಪ್ರೋ ಮೇಕಪ್ ಕಂಪ್ಲೀಟ್ ಆಗುತ್ತೆ. ಇವತ್ತಿನ ಸ್ಯಾಟಿನ್ ಮೇಕಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಇದೇ ಥರ ಸ್ಯಾಟಿನ್ ಮೇಕಪ್ನ ನೀವು ಕೂಡ ಟ್ರೈ ಮಾಡಿ. ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಸಿರಿ ಕ್ಲಬ್ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಒತ್ತಿ.